ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಕೆಲವೊಂದು ಸ್ಟಾಕ್ ನೋಡೋಣ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. ಸೊ ಯಾವುದೆಲ್ಲ ಸ್ಟಾಕ್ ನೀವು ಮಾಡ್ಬೋದು ಅಂತ. ಸೊ ಮೊದಲನೇದಾಗಿ ನೋಡೋಣ ನಜಾರಾ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ. ಸೊ ಇದು ನೋಡ್ಬೋದು, ಇಲ್ಲಿ ನಾನು ವೀಕ್ಲಿ ಟೈಮ್ ಫ್ರೇಮ್ ಹಾಕಿಟ್ಟಿದ್ದೀನಿ. ಸೊ ನೀವು ನೋಡುವಾಗ ಇಲ್ಲಿ ಐ ಥಿಂಕ್ ಇದು ಆಲ್ಮೋಸ್ಟ್ 2022 ಫೆಬ್ದು ಬ್ರೇಕೌಟ್ ಈಗ ಕೊಟ್ಟಿದೆ. ಇವಾಗ ಕರೆಂಟ್ ಪ್ರೈಸ್ ಬಂತು, ಇದು ₹1065 ಇದೆ. ಆ್ಯಂಡ್ ನೀವೇನಾದ್ರು ಇಲ್ಲಿ ಈ ರೇಟಲ್ಲಿ ಈ ರೇಂಜಲ್ಲಿ ಎಂಟ್ರಿ ಆಯ್ತು ಅಂದರೆ ಸೊ ನಿಮ್ಮ ಟಾರ್ಗೆಟ್ ನೀವು ಪ್ಲ್ಯಾನ್ ಮಾಡ್ಕೊಬೋದು. 1200, 1300, 1350 ಈ ಥರ ನಿಮ್ಮ ಅನುಕೂಲಕ್ಕೆ ತಕ್ಕಂಟಾಗಿ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಆ್ಯಂಡ್ ಸ್ಟಾಪ್ ಲಾಸ್ ಬಂದು 985ಗೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ನೋಡಿ ಆ ಥರ ಎಷ್ಟು ಆಲ್ಮೋಸ್ಟ್ ಒಂದು 2 ವರ್ಷ ಆಗಿದ ನಂತರ ಇದು ಬ್ರೇಕ್ಔಟ್ ಕೊಟ್ಟಿದೆ. ಸೊ ಇದು ಚಾನ್ಸಸ್ ಇದೆ, ಯಾಕಂದರೆ ಇಲ್ಲಿ ನೋಡಿ ಕನ್ಸಾಲಿಡೇಟ್ ಮಾಡ್ತಾಯಿದೆ ಕಂಟಿನ್ಯೂಸ್ ಸುಮಾರು ಜೂನಿಂದ ಕನ್ಸಾಲಿಡೇಟ್ ಮಾಡ್ತಾ ಇದೇ ರೇಂಜಲ್ಲಿ. ಸೊ ಇಲ್ಲಿಂದ ನನ್ನ ಪ್ರಕಾರ ಇನ್ನೂ ಮೇಲೆ ಹೋಗೋಂಥ ಚಾನ್ಸಸ್ ಖಂಡಿತ ಇದೆ. ಸೊ ಇಂಟಿಂದ ₹200-300 ಮೇಲೆ ಹೋಗ್ಬೋದು. ಸೊ ನೀವು ಪ್ಲ್ಯಾನ್ ಮಾಡ್ಬೋದು. ನಜಾರಾ ಟೆಕ್ನಾಲಜೀಸ್ ನೀವು ನೋಡುವಾಗ ಕಂಪ್ನಿ ಬಗ್ಗೆ ಇದು ಬಂದು 8,140 ಕೋಟಿ ವ್ಯಾಲ್ಯೂ ಇರುವಂಥ ಕಂಪ್ನಿ. ರಿಟರ್ನ್ ಆನ್ ಈಕ್ವಿಟಿ ಬಂದು 3% ಇದೆ. ಆ್ಯಂಡ್ ಇಲ್ಲಿ ನಾವು ನೋಡ್ಬಿಡೋಣ ಅದನ್ನು. ಎಸ್, ಇಲ್ಲಿ ನೋಡಿ ರಿಟರ್ನ್ ಆನ್ ಈಕ್ವಿಟಿ ಇಲ್ಲಿ ನೋಡಿ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ. ಲಾಸ್ಟ್ 3 ಇಯರ್ಸಲ್ಲಿ 36% ಇದೆ. ಆ್ಯಂಡ್ FIS DIS ನೋಡಬೇಕಂದ್ರೆ ನೋಡಿ, ಪ್ರೊಮೋಟರ್ಸ್ ಹತ್ರ 10% ಇದೆ, FIS ಹತ್ರ 6% ಇದೆ, DIS ಹತ್ರ 16% ಇದೆ, ಪಬ್ಲಿಕ್ ಹತ್ರ 67% ಇದೆ. ಸೊ ನೀವು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಇದನ್ನು ನೀವು ಚೂಸ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ನೋಡೋಣ, ಇಮ್ಯಾಜಿಕಾ ವರ್ಲ್ಡ್ ಅಂತ. ಪ್ರೈಸ್ ತುಂಬ ಕಡಿಮೆ ಇದೆ ಇದು, ಬಟ್ ಇದು ನೋಡ್ಬೋದು ಇಲ್ಲಿಂದ ಇದು ಬ್ರೇಕೌಟ್ ಕೊಟ್ಟಿದೆ. ಆಲ್ಮೋಸ್ಟ್ 2016 ಬ್ರೇಕೌಟ್ ಇವಾಗ ಇದಾಗಿದೆ, ಬ್ರೇಕೌಟ್ ಕೊಟ್ಟಿದೆ. ಸೊ ಇದು ಕರೆಂಟ್ ಪ್ರೈಸ್ ಬಂದು ₹90 ಇದೆ. ಈ ರೇಂಜಲ್ಲಿ ನೀವೇನಾದರೂ ಎಂಟ್ರಿ ಆಯ್ತು ಅಂದರೆ ಸೊ ನನ್ನ ಪ್ರಕಾರ ಇಲ್ಲಿಂದ 120, 140, 160 ಹೋಗುವಂಥ ಚಾನ್ಸಸ್ ಇದೆ. ಸೊ ಸ್ಟಾಪ್ ಲಾಸ್ ನೀವು 83 ಇಟ್ಕೊಳ್ಳಿ. ಸೊ ಇಮ್ಯಾಜಿಕಾ ವರ್ಲ್ಡ್ ನೀವು ಆ ಕಂಪ್ನಿ ಬಗ್ಗೆ ನೋಡುವಾಗ ಇಲ್ಲಿ ನೋಡೋಣ. ಇಮ್ಯಾಜಿಕಾ ವರ್ಲ್ಡ್ 4,800 ಕೋಟಿ ಕಂಪ್ನಿ. ರಿಟರ್ನ್ ಆನ್ ಈಕ್ವಿಟಿ 7% ಇದೆ. ಸೇಲ್ಸ್ ಗ್ರೋತ್ ನೋಡುವಾಗ ಚೆನ್ನಾಗಿದೆ. ಲಾಸ್ಟ್ 3 ಇಯರ್ಸಲ್ಲಿ 128% ತೋರಿಸ್ತಾ ಇದೆ. ಆ್ಯಂಡ್ FIS DIS ನೋಡುವಾಗ FIS ಏನು ಜಾಸ್ತಿ ಅಷ್ಟಿಲ್ಲ, ಬಟ್ DIS 2% ಇದೆ, ಪ್ರೊಮೋಟರ್ಸ್ ದರ 74% ಇದೆ. ಸೊ ನೆಕ್ಸ್ಟ್ ನಮ್ಮ ಇನ್ನೊಂದು ಸ್ಟಾಕ್ ನೋಡೋಣ, ಜುಬಿಲೆಂಟ್ ಫುಡ್ ವರ್ಕ್. ಇದು ಭಾಳಷ್ಟು ದಿನಗಳಿಂದ ನಾನು ಇದು ಫಾಲೋ ಮಾಡ್ತಾಯಿದ್ದೀನಿ. ಇದು ನೋಡ್ಬೋದು ಯಾವ ರೀತಿ ಮಲ್ಟಿ ಇಯರ್ ಬ್ರೇಕೌಟ್ ಕೊಟ್ಟಿದೆ. ಇದು 2022 ಬ್ರೇಕೌಟ್ ಆಗಿ ನನ್ನ ಪ್ರಕಾರ ನೋಡಿ ಇಲ್ಲಿಂದ ಇದು ಐ ಥಿಂಕ್ ಕರೆಂಟ್ ಪ್ರೈಸ್ ಬಂದು 660 ಇದೆ. ಸೊ ನನ್ನ ಪ್ರಕಾರ ಇದು 800, 900 ಕ್ರಾಸ್ ಆಗೋಂಥ ಚಾನ್ಸ್ ಇದೆ. ಸೊ ಈ ಏಜಲ್ಲಿ ನೀವು ಎಂಟ್ರಿ ಆಯ್ತು ಅಂದರೆ 664, 665 ಎಂಟ್ರಿ ಆಯ್ತು ಅಂದರೆ ಸ್ಟಾಪ್ ಲಾಸ್ 630 ಇಟ್ಕೊಳ್ಳಿ. ಟಾರ್ಗೆಟು 700, 800, 900 ಹೋಗುವಂಥ ಚಾನ್ಸಸ್ ಇದೆ. ಸೊ ಜುಬ್ಲಿ ಫುಡ್ ನೋಡಬೇಕಂದ್ರೆ ಇದು ಫಂಡಮೆಂಟಲ್ಲಿ ಜುಬ್ಲಿ ಫುಡ್ ವರ್ಕ್ ಎಸ್ ನೋಡಿ 43,800 ಕೋಟಿ ಕಂಪ್ನಿ. ರಿಟರ್ನ್ ಆನ್ ಈಕ್ವಿಟಿ 13% ಇದೆ. ಆ್ಯಂಡ್ ಸೇಲ್ಸ್ ಗ್ರೋತ್ ಲಾಸ್ಟ್ 3 ವರ್ಷದಲ್ಲಿ 20% ಇದೆ. ಆ್ಯಂಡ್ FIS ನೋಡಿ, ಪ್ರೊಮೋಟರ್ಸ್ ನೋಡಿ 41%, FIS 20%, DIS 29%, ಪಬ್ಲಿಕ್ ಹತ್ರ 7% ಇದೆ. DIS FIS ಚೆನ್ನಾಗಿ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ ಇದರಲ್ಲಿ. ಸೊ ಅದೇ ರೀತಿ ಇನ್ನೊಂದು ನೋಡೋಣ, ಗುಜರಾತ್ ಫ್ಲೋರ್ ಕೆಮಿಕಲ್ ಅಂತ. ಸೊ ಇದು ಪ್ರೈಸ್ ಸಿಕ್ಕಾಪಟ್ಟೆ ಇದೆ. ಪ್ರೈಸ್ ನೀವು ನೋಡ್ಬೋದು, ಆದರೆ ಇಲ್ಲಿ ನೋಡಿ ವಾಲ್ಯೂಮ್ ಆ ಥರ ಇನ್ಕ್ರೀಸ್ ಆಗಿದೆ ಇದರಲ್ಲಿ ಅಂತ. ಕರೆಂಟ್ ಪ್ರೈಸ್ ಬಂದು 4,485. ನೀವು ಸ್ಟಾಪ್ ಲಾಸು 4,185 ಇಟ್ಕೊಳ್ಳಿ. ನಿಮ್ಮ ಟಾರ್ಗೆಟ್ ನಿಮ್ಮ ಅನುಕೂಲಕ್ಕೆ ಅನುಸಾರ ನೀವು ಟಾರ್ಗೆಟ್ ಇಟ್ಕೊಬೋದು. ಗುಜರಾತ್ ಫ್ಲೋರ್ ಕೆಮಿಕಲ್ ಇಲ್ಲಿ ಹಾಕ್ಬಿಡೋಣ. ಗುಜರಾತ್ ಫ್ಲೋರ್, ಒಂದು ನಿಮಿಷ. ಗುಜರಾತ್ ಫ್ಲೋರೋ FLUR ಗುಜರಾತ್ ಫ್ಲೋರೋ. ಇಲ್ಲಿ ನೋಡಿ 49,300 ಕೋಟಿ ಇರುವಂಥ ಕಂಪ್ನಿ. ROE ಬಂದು 7% ಇದೆ. ಆ್ಯಂಡ್ ಸೇಲ್ಸ್ ಗ್ರೋತ್ ಇಲ್ಲಿ ನೋಡುವಾಗ ಲಾಸ್ಟ್ 3 ಇಯರ್ಸಲ್ಲಿ 17% ಇದೆ. FIS ಹತ್ರ 5% ಇದೆ, DIS ಹತ್ರ 9% ಇದೆ, ಪ್ರೊಮೋಟರ್ಸ್ ಹತ್ರ 62% ಇದೆ. ಸೊ ನೆಕ್ಸ್ಟ್ ನಮ್ಮ ಲಾಸ್ಟ್ ಸ್ಟಾಕ್ ನೋಡೋಣ, ಜುಬಿಲೆಂಟ್ ಫಾರ್ಮಾ. ಇದು ಕೂಡ ಭಾಳಷ್ಟು ದಿನದಿಂದ
ಫಾಲೋ ಮಾಡ್ತಾಯಿದ್ದೀನಿ ಈ ಸ್ಟಾಕು. ಸೊ ಇದು ಬಂದು 2021ರಲ್ಲಿ ಬ್ರೇಕ್ಔಟ್ ಕೊಟ್ಟಿತ್ತು. ರೇಂಜ್ ಇವಾಗ ಕರೆಂಟ್ ರೇಂಜ್ ಬಂದು 1224. ಈ ರೇಂಜಲ್ಲಿ ನೀವು ಎಂಟ್ರಿ ಆಯ್ತಂದರೆ ಐ ಥಿಂಕ್ ಈ ರೇಂಜಲ್ಲಿದೆ. ಓಕೆ, 1224ರಲ್ಲಿ ಎಂಟ್ರಿ ಆಗಿದರೆ ನೀವು ಸ್ಟಾಪ್ ಲಾಸು 1140 ಇಟ್ಕೊಬೋದು. ಟಾರ್ಗೆಟ್ ನಿಮ್ಮ ಅನುಕೂಲ ಅನುಸಾರ ಟಾರ್ಗೆಟ್ ನೀವು ಇಟ್ಕೊಬೋದು. ಸೊ ಜುಬ್ಲಿಯಂಟ್ ಫಾರ್ಮಾ, ಇದು ಕೂಡ ಜುಬ್ಲಿಯಂಟ್ ಫಾರ್ಮಾ ನೋಡಿ 19,000 ಕೋಟಿ ಕಂಪ್ನಿ. ROE ಜಾಸ್ತಿ ಅಂತ ತೋರಿಸ್ತಾ ಇಲ್ಲ. ಸೇಲ್ಸ್ ಗ್ರೋತ್ ನೋಡೋಣ. ಸೇಲ್ಸ್ ಗ್ರೋತ್ ಮೇಲೆ ಲಾಸ್ಟ್ 3 ಇಯರ್ಸಲ್ಲಿ ಬರೀ 3% ಇದೆ. ಬಟ್ FIS DIS ಇನ್ವೆಂಟ್ರಿ ಇನ್ನು ಇನ್ವೆಸ್ಟ್ಮೆಂಟ್ ನೋಡುವಾಗ FIS ಹತ್ರ 19% ಇನ್ವೆಸ್ಟ್ ಮಾಡಿದ್ದಾರೆ, DIS 4%, ಪ್ರೊಮೋಟರ್ಸ್ ಹತ್ರ 50%. ಸೊ ಸ್ನೇಹಿತರೆ, ಇದೆಲ್ಲ ನಾನು ಜಸ್ಟ್ ತೋರಿಸ್ದಂಗೆ ನಜಾರಾ ಟೆಕ್ನಾಲಜೀಸ್ 985 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಎಮ್ಯಾಜಿಕಾ ವರ್ಲ್ಡು 83 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಆ್ಯಂಡ್ ಜುಬ್ಲೆಂಟ್ ಫುಡ್ ವರ್ಕ್ಸ್ 637 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಆ್ಯಂಡ್ ಗುಜರಾತ್ ಫ್ಲೋರೋ 4185 ಸ್ಟಾಪ್ ಲಾಸ್. ಆ್ಯಂಡ್ ಜುಬ್ಲೆಂಟ್ ಫಾರ್ಮಾ ಸೊ ಅದನ್ನು ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸೊ ನಿಮ್ಮ ಅನುಕೂಲಕ್ಕನುಸಾರ ನೀವು ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಬೋದು. ಇದು ಯಾವುದೇ ಇವಾಗ ವಿಡಿಯೋ ನಾನು ಮಾಡಿರೋವಂಥ ಎಲ್ಲ ಸ್ಟಾಕ್ಗಳು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಆಗಿದೆ, ಇಂಟ್ರಾಡೇಗೋಸ್ಕರ ಅಂತಲ್ಲ. ಶಾರ್ಟ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಸೊ ಇದರಲ್ಲಿ ಕೆಲವೊಂದು ಸ್ಟಾಪ್ ಲಾಸ್ ಇಟ್ಟಾಗ್ಬೋದು ಮತ್ತು ಕೆಲವೊಂದು ಟಾರ್ಗೆಟ್ ರೀಚ್ ಆಗ್ತಾನೆ ಆಗ್ಬೋದು. ಬಟ್ ಇದು ಯಾವುದೇ ಆಗಲಿ ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮಾರ್ಕೆಟ್ ಮೂಮೆಂಟ್ ಯಾರು ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಈ ಬ್ರೇಕ್ಔಟ್ ಮೂಲಕ ನಾವು ಕೆಲವೊಂದು ಸ್ಟಾಕ್ನ ನಾವು ಗೆಸ್ ಮಾಡ್ಬೋದು. ಸೊ ಈ ಸ್ಟಾಕ್ ನೀವು ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ, ಟ್ರೈ ಮಾಡ್ತಾಯಿರಿ. ಸೊ ಈ ಸ್ಟಾಕ್ ಮೂಮೆಂಟ್ ನೋಡಿ ನೀವು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಮಾಡ್ಕೊಳ್ಳಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.